ಏನು ಅಲ್ಲಿಂದ ಪ್ರದೇಶ ಅರವಿಂದಲೇ ಹೌದಾ ಅದು 60% ಲೇಡೀಸ್ ಇದೆ. ಈಗ ಏಪ್ರಿಲಲ್ಲಿ ಮತ್ತೆ ಈಗ ಹಾಕಂತ ಇದು ಪ್ರಶ್ನೆ ಏನು ಹಾಕೋಬೇಕು ಹೇಳಿ. ಫಸ್ಟ್ ನಿಮ್ದೆ ಕೇಳಿ. ಈಗ 21 ಮೊಬೈಲ್ ಈಗ ಅದಕ್ಕೆ ಇರಬೇಕು ಸರ್. ಇದು ಮೊಬೈಲ್ಸ್ ಕೊಟ್ಟಿಲ್ಲ. ಇವಾಗ 1 to 5 ಬಗ್ರಿಕೊಂಬಂದು ಬಂದಿದೆ ಸರ್. ಸ್ಕ್ಯಾನಿಂಗ್ ಇಲ್ಲ ಸರ್. ಇವಾಗ ನಾವೇನು ವರ್ಕ್ ಮಾಡ್ತಾ ಇದ್ದೀವೋ ನಮ್ಮ ಸಂಬಂಧದಲ್ಲಿ 25% ಜೆರಾಕ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಪರ್ಸನಲ್ 25% ಜೆರಾಕ್ಸ್ ಸ್ಕ್ಯಾನರ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಮೊಬೈಲ್ ಸಿಮ್ಮು ಏನಿಲ್ಲ ಎಲ್ಲ ನಮ್ಮದೇ ಯೂಸ್ ಮಾಡ್ತಾರೆ. ಅಂದರೆ ನಮ್ಮ ಮೊಬೈಲ್ಸ್ ಎಲ್ಲ ಆಗುತ್ತೆ. ಇವಾಗ ಟ್ರಾವೆಲಿಂಗ್ ಅಲೈನ್ಸ್ ಅಂತ 500 ರೂಪಾಯಿ ಕೊಡ್ತೀವಿ ನಾವು. ಇವಾಗ ಒಂದು ಸರಿ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋದರೆ ಒಂದು ಸಲ ಅಲ್ಲಿ ವಿಲೇಜ್ಗೆ ಹೋಗಲೇಬೇಕು ಕಂಪಲ್ಸರಿ ಡೈಲಿ. 500 ರೂಪಾಯಿ ಕೊಟ್ಟರೆ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ 5000 ಕೇಳಿ. 500ರಿಂದ 5000 ಮಾಡಿ ಅಂತೇಳಿ ರೂಲ್ 6. ಯಾಕಂದರೆ ಪೇರೆಂಟ್ಸ್ ಎಲ್ಲ ರೂಲ್ 6 ಅದೊಂದು ಇದು ಮಾಡಿ 23 ಬೇಡಿಕೆಗಳಿದೆ. ಮೇಜರ್ ಬೇಡಿಕೆಗಳು ನಿಮ್ಮದು ರೂಮ್ಸ್, ಆಫೀಸ್ ರೂಮ್ದು, ಲ್ಯಾಪ್ಟಾಪ್ಸು, ಮೊಬೈಲ್ಸು, ಆಧಾರ್ ಸೀಡಿಂಗು, ಕೆಲಸದಿಂದ ಒತ್ತಡ ಕಡಿಮೆ ಮಾಡಿದ್ದಾರೆ. ಆಫೀಸು ಲ್ಯಾಪ್ಟಾಪ್ ನಾನು ಕೊಡಿಸಿ ನೀವು ಹೋಗ್ತೀರಾ? ನಾನು ನಿಂತು ಸಪೋರ್ಟ್ ಮಾಡಲೇಬೇಕು ತಾನೆ. ಇವರು ವಿಎಗಳು ಬಂದು ಟೌನಲ್ಲಿ ರೂಮ್ ಮಾಡ್ಕೊಂಡು ಅದು ರೈತ ತೊಂದರೆ ಮಾಡ್ತಾರೆ ಅಂತ ಹೇಳೋದು. ಮುಂದೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ನನಗೆ ಕರೆದು ಅದು ಪಾಸ್ ಮಾಡಿ ಅಜೀವ್ ಮಾಡಿಕೊಂಡ್ರು, ಇಲ್ಲ ಅಲ್ಲೇ ಇರಬೇಕು ಅಂತ. ಈಗ ನನ್ನಿಂದ ನಿಮ್ಗೆ ತೊಂದರೆ ಆಗಿತ್ತು ತಾನೆ. ಈಗ ಇಷ್ಟು ಜನಕ್ಕೆ ವಿಲೇಜ್ಗಳಲ್ಲಿ ಬಾಡಿಗೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಎರಡನೇದು ಲ್ಯಾಪ್ಟಾಪ್ ಕೊಡೋ ಜವಾಬ್ದಾರಿ ನಂದು. ಕೈ ಬಿಡ್ತೀರಾ? ಇದಕ್ಕಿಂತ ಆಫರ್ ನಿಮ್ಗೆ ಬೇರೆ 23 ಇದಾವೆ ಸರ್. 15 ಇದಾವೆ ಸದ್ಯಕ್ಕೆ ಎರಡು ಸಾಕು. ಮತ್ತೆ ನೋಡ್ರೆ ಜಾಸ್ತಿ ಇದಾವೆ ಸರ್. ಈಗ ನಮ್ಗೆ ಊಟಕ್ಕೆ ಏನು ಮಾಡ್ಕೊತಿದ್ದೀನಿ? ಎಷ್ಟಿದೆ? 30,000 ಎಲ್ಲ 1,000 ಹಾಕೊಂಡು ಸಂಗೀತ VS ಎಲ್ಲ ಸರ್. ಅದನ್ನೆಲ್ಲ ಖರ್ಚು ಮಾಡಿ ಏನಾಗಬೇಕು ಈಗ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ ನಮ್ಮ ವಿಎಗಳು ಇವತ್ತು ಪೋಸ್ಟ್ ಮ್ಯಾನ್ಗಿಂತನೂ ಅತಿರೇಕವಾಗಿ ಜವಾಬ್ದಾರಿ ಹೊತ್ಕೊಂಡು ವಿಲೇಜ್ ಮಾಡ್ತಾರೆ ಕೆಲಸ ಮಾಡ್ತಕ್ಕಂಥ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಕೊರಗು ಮತ್ತು ಅವ್ರ ಕೂಗು ಏನಿದೆ, ಅವ್ರ ಕೂಗಕ್ಕೆ ಒಬ್ಬ ಶಾಸಕನಾಗಲ್ಲದೆ ಒಬ್ಬ ಸ್ನೇಹಿತನಾಗಿ ಈ ಒಂದು ಮುಳಬಾಗಿಲು ತಾಲೂಕಿನ ಶಾಸಕನಾಗಿ ಕೂಡ ನಾನು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀನಿ. ಆದಷ್ಟು ಬೇಗ ಸರ್ಕಾರ ಇಂಥ ಕಡೆಯ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತಂದು ನೀವೇನು ಆದೇಶವನ್ನು ಹೊರಡಿಸಿದ್ರಿ, ನೀವು ವಿಎಗಳು ಅಲ್ಲೇ ಇದ್ದು ಕೆಲಸ ಮಾಡಬೇಕಂತ ಸಾಕಷ್ಟು ಬೇಡಿಕೆಗಳನ್ನು ಅವ್ರ ಮುಂದೆ ಇದ್ದಾವೆ. ಇವು ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಬೇಡಿಕೆಗಳು. ಒಬ್ಬ ಶಾಸಕನಾಗಿ ಕೂಡ ನಾನು ಮಾತು ಹೇಳಬಲ್ಲೆ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಂಡು ಇಂಥ ಅಧಿಕಾರಿಗಳನ್ನು ಉಳಿಸ್ಕೊಂಡ್ರೆ ಬಹುಶಃ ತಾಲೂಕು ಮಟ್ಟದಲ್ಲಿ ತುಂಬ ಒಂದು ಒಳ್ಳೆ ಆಡಳಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಕೃಷ್ಣಬೈರೇಗೌಡರಿಗೆ ಯಾವಾಗಲೂ ನಾನು ಮಾತಾಡ್ತಾ ಇರ್ತೀನಿ, ಇವಾಗಲೂ ಮಾತಾಡ್ತೀನಿ, ನೀವು ತುಂಬ ನಿಷ್ಠಾವಂತ ಮತ್ತು ಪ್ರಜ್ಞಾವಂತ ಸಚಿವರು. ಬಹುಶಃ ಇಂಥ ಒಂದು ಪ್ಲೇಸಲ್ಲಿ ನೀವು ಏನಾದರೂ ಇಂಥವರೆಗೆ ಇದು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಆಡಳಿತ ತುಂಬ ಚೆನ್ನಾಗಿರ್ತದೆ. ಸೊ ದಯವಿಟ್ಟು ಆದಷ್ಟು ಬೇಗ ಸರ್ಕಾರ ಇವರು ಬೇಡಿಕೆಗಳನ್ನ ಈಡೇರಿಸಬೇಕಂತ ಒಬ್ಬ ಶಾಸಕನಾಗಿ ತಮ್ಮಲ್ಲಿ ಮನವಿ ಮಾಡ್ತಾರೆ.